ನಮಸ್ಕಾರ ಕರ್ನಾಟಕ. ಈ ಧರ್ಮಸ್ಥಳದಲ್ಲಿ ನಡೆದಿರುವ ಸರಣಿ ಕೊಲೆಗೆ ಮುಂಚೆ ಅತ್ಯಾಚಾರ ಮಾಡಿ ಭೀಮಾ ಅನ್ನೋನ ಕೈಲಿ ಅತ್ಯಾಚಾರ ಮಾಡಿದವರನ್ನ ಕೊಲೆ ಮಾಡಿ ಅವ್ರ ಕೈಕಾಲು ಮುರಿದಾಕಿ ಅವ್ರ ಬಟ್ಟೆಗಳನ್ನೆಲ್ಲ ಬಿಚ್ಚಾಕಿ ವಿಕೃತವಾಗಿ ತಮ್ಮ ಕಾಮಾಂಧಾಸೆಯನ್ನು ತೀರಿಸ್ಕೊಂಡು ಅವ್ರನ್ನ ಜೀವಂತ ಹೊರಡೆ ಬಿಟ್ಬಿಟ್ರೆ ಪ್ರಪಂಚಕ್ಕೆ ಇವರ ಕಾಮ ಪುರಾಣದ ಬಗ್ಗೆ ಹೇಳ್ಬಿಡ್ತಾರೆ ಅಂತ ವಿಕೃತವಾಗಿ ಅವ್ರನ್ನ ಸಾಯಿಸಿ ಮೂಟೆಯಲ್ಲಿ ಬಿಸಾಕಿ ಮಂಡ್ಯದ ಭೀಮನನ್ನು ಕರೆದು ಧರ್ಮಸ್ಥಳದಲ್ಲಿ ತಗೊಂಡಾಗ ಊತ ಹಾಕು ಅಂದ್ರೆ ಅವನ ಕಾಡಲ್ಲಿ ಊತ ಹಾಕ್ತಾ ಇದ್ದ. ಏನೋ ಈ ಹಿಂದೆ ಕರ್ನಾಟಕ ನೋಡದಂತ ಸೀರಿಯಲ್ ರೇಪ್ಗಳನ್ನ ಐ ಥಿಂಕ್ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಕೆಲಸದವರು, ಮನೆಯವರು, ಪೊಲೀಸವರು ಆ ವಿಕೃತನ ನಾವೆಂದೂ ನೋಡಿಲ್ಲ, ಮುಂದೆ ನೋಡಕ್ಕೂ ಆಗಲ್ಲ ಅಂತ ಅನ್ಕೊಂಡ್ವಿ. ಇಲ್ಲಿ ನೋಡಿದ್ರೆ 1000ಕ್ಕೂ ಹೆಚ್ಚು ಅಟ್ಲೀಸ್ಟ್ ಆ ಪ್ರಜ್ವಲ್ ವಿಚಾರದಲ್ಲಿ ಬರೀ ರೇಪ್ ಇದೆ. ರೇಪು ವಿಡಿಯೋ ಮಾಡ್ಕೊಂಡು ಬಿಟ್ರೆ ಈ ಧರ್ಮಸ್ಥಳದ ರೇಪು ಅವ್ರನ್ನ ಆಚೆ ಬಿಡಲ್ಲ. ಅಟ್ಲೀಸ್ಟ್ ಇವನ್ ವಿಡಿಯೋ ಮಾಡ್ಕೊಂಡು ಅವ್ರನ್ನ ಹೊರಗಡೆ ಬಿಟ್ಟ ಪ್ರಜ್ವಲ್. ಧರ್ಮಸ್ಥಳದಲ್ಲಿ ಡೈರೆಕ್ಟ್ ಆಗಿ ಒಂದೇ ಸತಿ ಶಿವನಾಥಕ್ಕೆ ಮೇಲೆ ಕಳಿಸ್ಬಿಡು. ಏನಕ್ಕೆ ಅಂತಂದ್ರೆ ಹೊರಗಡೆ ಹೋಗಿ ಅವರು ಯಾರು ರೇಪ್ ಮಾಡಿದ್ರು ಅಂತ ಹೇಳಿದ್ರೆ ಇವರ ಗುಟ್ಟು ಬಯಲಾಗತ್ತೆ, ಈ ವಿಕೃತತನ ಪ್ರಪಂಚ ಗೊತ್ತಾದ್ರೆ ಜನ ಚಪ್ಪಲಿ ತಗೊಂಡು ಕಿತ್ತೋಗಿರೋ ಚಪ್ಪಲಿ ತಗೊಂಡು ಇವ್ರಿಗೆ ಹೊಡಿತಾರೆ ಅಂತ ರೇಪ್ ಮಾಡಿದವ್ರನ್ನ ಮರ್ಡರ್ ಮಾಡಿಸಿ ಕಳಿಸಿದಾಯ್ತು. ಕಳೆದ 12 ವರ್ಷದಿಂದ ಇವೆಲ್ಲ 40 ವರ್ಷಗಳ ಹಿಂದೆ ಒಬ್ಬ ಮಾವುತ ಅವನ ತಂಗಿ ರೇಪು, ಅಲ್ಲಿ ಧರ್ಮಸ್ಥಳದ ಮಾವುತ ಅವನ ಜಮೀನು ಹಾಕೋಣಕ್ಕೆ ಹೋಗಿ ಅವನ ತಂಗಿ ರೇಪು. ಅದಕ್ಕೆ ಮುಂಚೆ 40 ವರ್ಷಗಳ ಹಿಂದೆ ನನಗೆ ಲಂಕೇಶ್ ರಿಪೋರ್ಟರ್ ಹೇಳಿದ್ದು, ಟೀಚರ್ ಅಂತೆ ಪದ್ಮಾವತಿನೋ ಯಾರೋ ಟೀಚರು, ಸುಂದರವಾಗಿದ್ಲು, ಆಕೆದು ಅಷ್ಟೇನೆ ರೇಪು ಮರ್ಡ್ರು ಮುಚ್ಚಾಕು, ರೇಪು ಮರ್ಡ್ರು ಮುಚ್ಚಾಕು. ಎಲ್ಲೋಗ್ತಾ ಇದೆ ಸಮಾಜ? ಈಗ ಲೇಟೆಸ್ಟ್ ನ್ಯೂಸ್ ಏನು ಅಂತಂದ್ರೆ 1 ವಾರಗಳ ಹಿಂದೆ 10 ದಿವಸಗಳ ಹಿಂದೆ ಐ ಥಿಂಕ್ ಇಫ್ ನಾಟ್ ರಾಂಗ್ ಜುಲೈ 3 ಆ ಮುಚ್ಚಾಕ್ದಂತ ಭೀಮಾ ವಕೀಲರ ಮುಖಾಂತರ ಕಂಪ್ಲೇಂಟ್ ಕೊಟ್ಟು ಹೆಚ್ಚು ಕಡಿಮೆ 10 ದಿವಸ ಕಳೆದಿದೆ. ಮಂಗಳೂರು ರೂರಲ್ ಪೊಲೀಸು ಎಚ್ಚೆತ್ಕೊಂಡಿಲ್ಲ, ಸರ್ಕಾರನ ಎಚ್ಚೆತ್ಕೊಂಡಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಕರ್ಕೊಂಡೋಗಿ ಗುಂಡಾಕ್ಬಿಟ್ರು ಪೊಲೀಸರು. ಕರ್ಕೊಂಡೋಗಿ ಅಲ್ಲಿ ಗುಲ್ಬರ್ಗಾದಲ್ಲಿ ಯಾರೋ ಬಿಹಾರಿಯವನು ಒಂದು ಮಗುನ ರೇಪ್ ಮಾಡ್ದ ಅಂತ ಅನ್ಪೂರ್ಣ ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾಜರ್ ಮಾಡೋ ಹೆಸರಲ್ಲಿ ಅವನಿಗೆ ಗುಂಡಾಕಿ ಸಾಯಿಸಾಕರು. ಏನಕ್ಕೆ ಅಂತಂದ್ರೆ ಬಡವರನ್ನ ಗುಂಡಾಕಿ ಸಾಯಿಸ್ತೀವಿ, ಸಿರಿವಂತರು ಪ್ರಭಾವಿಗಳನ್ನ ಅವ್ರನ್ನ ಟಚ್ ಮಾಡಲ್ಲ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ. ಬೆಳಗ್ಗೆ ನಾನು ನಿಮ್ಗೆ ಹೇಳಿದೆ, ವಿಧಾನಸೌಧದಲ್ಲಿ ಕೆಲವು ಬ್ರೋಕರ್ಗಳು ಸರ್ಕಾರಕ್ಕೆ 500 ಕೋಟಿ ಕೊಡ್ತೀವಿ, ಈ ಕೇಸನ್ನ ಮುಟ್ಟಬೇಡಿ ಅಂತ ಅದೊಂದು ಕಡೆ ಪ್ರಚಾರ ಆದ್ರೆ, ಇನ್ನೊಂದು ಕಡೆ ಮಂಗಳೂರಿಂದ ಕೊಲೆಗಾರ ಫ್ಯಾಮಿಲಿ ಮಂಗಳೂರಿಂದ ದುಬೈಗೆ ಎಸ್ಕೇಪ್ ಆಗಕ್ಕೆ ವಿಮಾನ, ಅಲ್ಲಿ ಇರಕ್ಕೆ ವಿಚಾರ, ಆಮೇಲೆ ಇಲ್ಲಿಂದ ದುಡ್ಡು ಟ್ರಾನ್ಸ್ಫರ್ ಹವಾಲಾ ಮುಖಾಂತರ ಎಲ್ಲ ನಡೀತಾ ಇದೆಯಂತೆ. ಮೋಸ್ಟ್ಲಿ ಸರ್ಕಾರ ಈ ಕೊಲೆಗಾರ ಕುಟುಂಬವನ್ನ ಮಂಗಳೂರಿಂದ ದೇಶ ಬಿಟ್ಟು ಕಳ್ಸಾದ ಮೇಲೆ ಮೋಸ್ಟ್ಲಿ ಬಿಟ್ಟೋಡೋಗ್ಬಿಟ್ರು, ನಮ್ಗೆ ಗೊತ್ತೇ ಆಗಿಲ್ಲ, ನಮ್ಗೆ ಹೇಳಿದ್ರೆ ಹೋಗ್ಬಿಟ್ಟಾರೆ. ಈಗ ಅವ್ನ್ ಪ್ರಜ್ವಲ್ ರೇವಣ್ಣ ಹೋದ, ಅವ್ನ್ ಬರಕ್ ವಾಪಸ್ 2 ತಿಂಗಳು ಕಾಯ್ಕೊಂಡ್ ಕುತ್ಕೊಂಡಿದ್ರು ಭಜನೆ ಮಾಡ್ಕೊಂಡು. ಗೋವಿಂದ ರಿ ಗೋವಿಂದ ವೆಂಕಟರಮಣ ಗೋವಿಂದ. ಈ ಕುಟುಂಬನೂ ಓಡೋಗಕ್ಕೆ ಸ್ಕೆಚ್ ಹಾಕಿದೆ ಮಂಗಳೂರಿಂದ. ಗೋವಿಂದ ಅವ್ರೇನಾದ್ರೂ ಇಂಡಿಯಾ ಬಿಟ್ಟು ಹೋಗ್ಲಿ,
ಕರ್ನಾಟಕ ಪೊಲೀಸರು ವಿಲ್ ಬಿ ಹೆಲ್ಡ್ ಅಕೌಂಟಬಲ್, ಎಸ್ಪೆಷಲಿ ಮಂಗಳೂರು SP. ವಿ ವಿಲ್ ಹೋಲ್ಡ್ ಯು ಅಕೌಂಟಬಲ್. ದೇಶ ಬಿಟ್ಟು ಓಡೋಗಕ್ಕೆ ಆ ಕುಟುಂಬ ಎಲ್ಲಾ ರೀತಿಯ, ಯಾವ ಕುಟುಂಬ ಅಂತ ಕೇಳಬೇಡಿ, ಇಡೀ ಪ್ರಪಂಚಕ್ಕೆ ಗೊತ್ತು ಯಾವ ಕುಟುಂಬ ಸರಣಿ ಕೊಲೆಗಳನ್ನ, ಸರಣಿ ಅತ್ಯಾಚಾರಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ ಅಂತ ಇಡೀ ಪ್ರಪಂಚ ಗೊತ್ತಿದೆ. ದೇ ಆರ್ ಪ್ಲಾನಿಂಗ್ ಟು ರನ್ ಅವೇ ಫ್ರಮ್ ಕಂಟ್ರಿ ಅಂತ ಮಾಹಿತಿ ಇದೆ. ಸುಳ್ಳೋ ನಿಜನೋ ಗೊತ್ತಿಲ್ಲ. ಅದಕ್ಕೆ ಪೊಲೀಸರು ಕೂಡ ಸಹಾಯ ಮಾಡ್ತಾ ಇದ್ದಾರೆ, ಸರ್ಕಾರ ಸಹಾಯ ಮಾಡ್ತಾ ಇದೆ. ಯಾವ ಸರ್ಕಾರ ಜನ ಗೊತ್ತಾಗುತ್ತೆ. ದೇ ಆರ್ ಪ್ಲಾನಿಂಗ್ ಟು ರನ್ ಅವೇ ಫ್ರಮ್ ಇಂಡಿಯಾ. ಭಾರತದಿಂದ ಮಂಗಳೂರು ಏರ್ಪೋರ್ಟ್ ಇಂದ ತಾವು ಮಾಡಿರೋ ದುಡ್ಡೆಲ್ಲ ಎತ್ಕೊಂಡು ಕುಟುಂಬದ ಸಮೇತ ಕೊಲೆಗಾರ ಕುಟುಂಬ ಭಾರತ ಬಿಟ್ಟು ಓಡೋಕಕ್ಕೆ ಸ್ಕೆಚ್ ಆಗಿದೆ. ಲಲಿತ್ ಮೋದಿ ಹೋದ, ವಿಜಯ ಮಲ್ಯ ಹೋದ, ಪ್ರಜ್ವಲ್ ರೇವಣ್ಣ ಹೋಗಿ ವಾಪಸ್ ಬಂದ. ಇವ್ರು ಬರಲ್ಲ, ಇವ್ರು ಓಡೋಕ್ ರೆಡಿ ಅವ್ರೆ, ಓಡೋಗ್ತಾರೆ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ದೇ ಆರ್ ರನ್ ಅವೇ ಅಂತೇಳಿ ಹೆಡ್ಲೈನ್ಸ್ ಬರ್ತದೆ. ಈ ಕಡೆ ಎಲ್ಲಾ ಟಿವಿಗಳಲ್ಲೂ ಈ ಕುಟುಂಬ ಓಡೋಗಿದೆ ಅಂತಾರೆ. ಓಡೋದ್ಮೇಲೆ ನಾವೇನ್ ಮಾಡೋಣ? ಜನ ಬಾಯಿ ಪಡ್ಕೊಳ್ಳೋಣ? ನ್ಯಾಯ ಸಿಕ್ಕಲ್ಲ. ರೇಪ್ ಮಾಡ್ದೋನು ಆರಾಮಾಗಿ ಮಾಡ್ರ ಕಾಸೆಲ್ಲ ಎತ್ಕೊಂಡು ಅವಾಲ ಮುಖಾಂತರ ಆಚೆ ಕಳಿಸ್ಕೊಂಡು ಕುಟುಂಬ ಕರ್ಕೊಂಡು ಓಡೋದ್ರೆ ಎಲ್ಲಿ ಹಿಡ್ಕೊಂಬತ್ತೀರಾ? ಎಲ್ಲಿದೆ ಪ್ರಾವಿಷನ್ ಆಫ್ ಲಾ? ವೇರ್ ಇಸ್ ದ ಪ್ರಾವಿಷನ್ ಆಫ್ ಲಾ? ಬೇರೆ ಕಂಟ್ರಿ ಅವರು ಅಷ್ಟು ಈಸಿಯಾಗಿ ಕಳಿಸ್ಕೊಡ್ತಾರ? ಕಳಿಸ್ಕೊಡಂಗಿದ್ರೆ ಮಲ್ಯನ ಕರ್ಕೊಂಬರಕ್ ಆತ ಇತ್ತ, ಯಾಕೆ ಕರ್ಕೊಂಬಂದಿಲ್ಲ? ದಿಸ್ ಫ್ಯಾಮಿಲಿ ದ ಕಿಲ್ಲರ್ಸ್. ಆಮೇಲೆ ಒಂದು ಸೂಕ್ಷ್ಮವಾದ ವಿಚಾರ, ರಾಜ್ಯಸಭಾ ಮೆಂಬರ್ಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರುತ್ತೆ. ಅವರ ಕುಟುಂಬಕ್ಕೂ ಅಷ್ಟೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ವೀಸಾ ಅವಶ್ಯಕತೆ ಇಲ್ಲ, ವೀಸಾ ಅವಶ್ಯಕತೆ ಇಲ್ಲ. ಎಷ್ಟೋ ಕಂಟ್ರಿಗಳಿಗೆ ವಿತೌಟ್ ವೀಸಾ ಫ್ಲೈ ಆಗ್ಬೋದು. ಓಡಿ ಹೋದ್ರೆ ಏನ್ ಮಾಡ್ತೀರಾ ಕರ್ನಾಟಕ ಪೊಲೀಸ್? ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕರ್ನಾಟಕ ಪೊಲೀಸ್ಗೆ, ಮಂಗಳೂರು ಪೊಲೀಸವ್ರಿಗೆ ಹೇಳ್ಬೇಕಾಗಿಲ್ಲ. ಓಡೋದ್ರೆ ನಿಮ್ಮನ್ನ ಏನ್ ಮಾಡ್ಬೇಕು? ದೇಶ ಬಿಟ್ಟು ಓಡೋದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ. ಭೀಮಾ 1000ಕ್ಕೂ ಹೆಚ್ಚು ಕೊಲೆ ಅಂತ ಹೇಳವನೆ, ಇನ್ನು ಉಳಿಗಾಲ ಇಲ್ಲ ಅಂತ ಅವ್ರಿಗೂ ಗೊತ್ತಾಗಿದೆ. ನಮಗಿರೋ ಮಾಹಿತಿ ಪ್ರಕಾರ 1000 ಕೋಟಿ ಹಣನ ಹವಾಲಾ ಮುಖಾಂತರ ಕಳಿಸಿ ಏನೋ ಕುಟುಂಬ ಸಮೇತ ಮಂಗಳೂರು ಏರ್ಪೋರ್ಟ್ ಇಂದ ಎಸ್ಕೇಪ್ ಆಗಕ್ಕೆ ಎಲ್ಲ ಸ್ಕೆಚ್ ನಡೀತಾ ಇದೆಯಂತೆ. ಸರ್ಕಾರನು ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರಪ್ಪ. ಎಷ್ಟು ಮಟ್ಟಿಗೆ ಅಂತ ನನಗೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ರು ಕೂಡ ಹೆಲ್ಪ್ ಮಾಡ್ತಾ ಅವ್ರೆ ಅಂತ. ನೀವು ಸರ್ಕಾರಗಳಾಗಿ ಇಂಥ ಕೊಲೆಗಾರರಿಗೆ ಹೆಲ್ಪ್ ಮಾಡಿದ್ರೆ ನಿಮ್ಮಂತ ಪಾಪಿಗಳು ಇನ್ನೊಬ್ರು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅಲ್ಲ, ನಮ್ಗೆ ಗೊತ್ತಾದ ವಿಚಾರವನ್ನ ಸಾರ್ವಜನಿಕವಾಗಿ ಹಂಚ್ಕೊಂತ ಇದೀವಿ. ನಾಳೆ ದಿವಸ ಓಡೋದ್ರೆ ಎರಡೂ ಸರ್ಕಾರಗಳು ಜವಾಬ್ದಾರಿ. ಹೋಮ್ ಮಿನಿಸ್ಟರ್ ಜವಾಬ್ದಾರಿ, ಕರ್ನಾಟಕದ DGP ಜವಾಬ್ದಾರಿ, ಮಂಗಳೂರು SP ಜವಾಬ್ದಾರಿ. ದೇರ್ ಲೈಸ್ ದ ಪಾಯಿಂಟ್ಸ್. ಸಾಮಾನ್ಯ ಜನ ಆಗಿರಿ ಬಿಟ್ಟಿದ್ದೀರಾ? ಇಷ್ಟೊತ್ತಿಗೆ ಹೋಗಿ ಗುಂಡಾಕಿದ್ದೀರಾ? ಬರ ಎತ್ತಕೊಂಬರ ಅವನ್ನ, ಹೆಂಗಿರೋ ರೇಪ್ ಮಾಡವನೆ, ತಲೆನೋವು, ಮಾಜರ್ ಮಾಡ್ತೀವಿ ಅಂತ ಕರ್ಕೊಂಡು ಹಾಕೋದು, ಅಲ್ಲಿ ಗುಂಡು ಹಾಕೋದು. ಯಾಕೆ? ಇಲ್ಲಿ ಗುಂಡು ಹಾಕಕ್ಕಾಗಲ್ಲ. ಅವ್ರು ಓಡೋಗ್ಲಿ ಅಂತ ಆರಾಮಾಗಿ ಕಾಯ್ಕೊಂಡು ಕುತ್ಕೊಂಡಿದ್ದೀರಾ? ಓಡೋಗ್ಲಿ. ಇವನ್ ವಿ ವಾಂಟ್ ದಟ್. ಹೋಗ್ಲಿ ಗುರು, ಹೋಗ್ಲಿ. ಎಂತೆಂತ ಮಾನಸಿಕ ಅಸ್ವಸ್ಥಿದ್ರೆ ಸಿಸ್ಟಮ್ ಅಲ್ಲಿ ಸೇರ್ಕೊಂಡು ಎಂತೆಂತ ಕೃತ್ಯ ಮಾಡಿದವ್ರನ್ನ ಒಂದು ಸಿಸ್ಟಮ್ ಒಬ್ಬ ಸರಣಿ ಸಾವಿರಾರು ಅತ್ಯಾಚಾರಗಳನ್ನ ಮಾಡದಂತ ವ್ಯಕ್ತಿಗಳನ್ನ ಪ್ರೊಟೆಕ್ಟ್ ಹೆಂಗ್ ಮಾಡುತ್ತೆ ಅಂತ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಧರ್ಮಸ್ಥಳದ ಅತ್ಯಾಚಾರಿಗಳ ಪ್ರೊಟೆಕ್ಷನ್ ನಡೀತಾ ಇದೆಯಲ್ಲ. ಇದಕ್ಕಿಂತ ಉದಾಹರಣೆ ಬೇಕೇನ್ರಿ? ಯಾವ್ದಾದ್ರೂ ದೇಶದಲ್ಲಿ 1000ಕ್ಕೂ ಹೆಚ್ಚು ಅತ್ಯಾಚಾರ ಮಾಡಿ ಊತ ಹಾಕಿರುವಂತ ಉದಾಹರಣೆ ಇದೆಯಾ? ಹುಡುಕ್ಬೇಕಾಗಿದೆ ಈಗ. ವಾಟ್ ಈಸ್ ಹ್ಯಾಪನಿಂಗ್? ಏನಾಗ್ತಾ ಇದೆ ಸಿಸ್ಟಮು? ಯಾಕೆ ಕ್ರಮ ಆಗ್ತಾ ಇಲ್ಲ? ಅಲ್ರಿ, ನಾನ್ ಯಾವ್ದೋ ನಮ್ಮನ್ನ ಅಟ್ಯಾಕ್ ಮಾಡಕ್ ಬಂದಾಗ ನಮ್ ಗನ್ಮೇನ ಮೇಲೆ ಗಾಳಿಯಲ್ಲಿ ಗುಂಡಾಗಿದ್ದಕ್ಕೆ 3 ತಿಂಗಳು ತಗೊಂಡೋಗಿ ತುಂಬಿದ್ರಿ ನಮ್ಮನ್ನ ಕಾಂಗ್ರೆಸ್ ಅವರು. ನೀವು ಇಷ್ಟು ಸರಣಿ ಅತ್ಯಾಚಾರ ಆಗಿದೆಯಲ್ಲ, ಯಾಕೆ ಸುಮ್ಮನೆ ಇದ್ದೀರಾ? ವೈ ದರ್ ಇಸ್ ನೋ ಆಕ್ಷನ್? ಅಂಡ್ ದ ಪ್ರೈಮಾ ಫೇಶಿಯಾ, ಭೀಮನ ಪ್ರೈಮಾ ಫೇಶಿಯಾ ಹೇಳಿಕೆ ಪ್ರಕಾರ ಅವನು ಯಾರು ಕೊಲೆಗಾರ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಯಾಕೆ ಆಕ್ಷನ್ ಮಾಡ್ತಾ ಇಲ್ಲ? ವೈ ದರ್ ಇಸ್ ನೋ ಅರೆಸ್ಟ್? ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕೆ ಎಕ್ಸ್ಕವೇಷನ್ಗೆ ಒಂದು ಸ್ಪೆಷಲ್ ಟೀಮ್ ನ ಕಾನ್ಸ್ಟಿಟ್ಯೂಟ್ ಮಾಡಿ ಬಾಡಿಗಳನ್ನ ಯಾಕೆ ಎಕ್ಸ್ಕವೇಟ್ ಮಾಡ್ತಾ ಇಲ್ಲ? DNA ಟೆಸ್ಟ್ಗೆ ಟೀಮ್ ರೆಡಿ ಇದೆಯಾ? ಫಾರೆನ್ಸಿಕ್ ಟೀಮ್ ರೆಡಿ ಇದೆಯಾ?
ಸ್ಪಾಟ್ಗೆ ಹೋಗ್ಲಿಕ್ಕೆ ಡಾಗ್ ಸ್ಕ್ವಾಡ್ ಇದೆಯಾ? ಡು ಹ್ಯಾವ್ ಇನ್ವೆಸ್ಟಿಗೇಷನ್ ಟೀಮ್? ನಥಿಂಗ್. ಯಾರೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇಷ್ಟು ದೊಡ್ಡ ಹಗರಣವನ್ನ ಇನ್ವೆಸ್ಟಿಗೇಷನ್ ಮಾಡಕ್ಕಾಗತ್ತಾ? ಆಗತ್ತಾ? ವಾಟ್ ಇಸ್ ದ ಪ್ರಿಪರೇಷನ್ ವಿತ್ ದ ಗವರ್ಮೆಂಟ್? ವಾಟ್ ಇಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಅವ್ರು ಓಡೋಗ್ಲಿ ಅಂತ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಸೆಕ್ಯೂರಿಟಿ ಕೊಡ್ತಾ ಇದ್ದೀರಾ? ಅಂಡ್ ದಿಸ್ ಇಸ್ ವಾಟ್ ದ ಲೇಟೆಸ್ಟ್ ನ್ಯೂಸ್. ಅವ್ರೇನಾದ್ರೂ ಓಡೋಗ್ಲಿ, ಯಾರ್ಯಾರು ಜೈಲ್ಗೆ ಹೋಗ್ತೀರಾ ಪೊಲೀಸ್ ಇಲಾಖೆಯಲ್ಲಿ ಅಂತ ನಾವು ನೋಡ್ತೀವಿ. ಇಫ್ ದೇ ರನ್ ಅವೇ ಫ್ರಮ್ ದ ಕಂಟ್ರಿ, ಓಕೆ, ವಿ ವಿಲ್ ಎನ್ಶ್ಯೂರ್ ಸಂಬಂಧಪಟ್ಟಂತ ಅಧಿಕಾರಿಗಳು ಅದೇ ಜೈಲಿಗೆ ಹೋಗ್ತೀರಾ. ಅವ್ರನ್ನ ವಾಪಸ್ ಅಂತೂ ಕರ್ಕೊಂಬರಕ್ಕಾಗಲ್ಲ. ವಿ ನೋ ಯುಕೆ ನಲ್ಲಿ ಹೈಡಿಂಗ್ ಹೆವೆನ್ಗಳು ಬೇಜಾನಿದೆ. ದೇರ್ ಆರ್ ಥೌಸಂಡ್ಸ್ ಆಫ್ ಐಲ್ಯಾಂಡ್ ಕಂಟ್ರೀಸ್. 5 ಕೋಟಿ ಬಿಸಾಕಿದ್ರೆ ಸಿಟಿಜನ್ಶಿಪ್ ಕೊಡ್ತಾರೆ, ಕರ್ಕೊಂಬರಕ್ ಆಗಲ್ಲ ಅಂತ ನಮಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಆಮೇಲೆ ಪೊಲೀಸ್ ಅವ್ರ ಪವರ್ ಏನಿದ್ರು ಇಂಡಿಯಾ ಒಳಗಡೆ ಮಾತ್ರ, ಹೊರಗಡೆ ನಿಮ್ದೇನು ನಡೆಯಲ್ಲ, ಪ್ರಾವಿಷನ್ ಇಲ್ಲ. ಅಕಸ್ಮಾತ್ ಓಡೋದ್ರೆ ನಾವೇನ್ ಮಾಡ್ಬೇಕು? ಅತ್ಯಾಚಾರ ಮಾಡಿದ ಕುಟುಂಬಗಳಿಗೆ ಏನಾಗಬೇಕು? ಹೂತಾಕವ್ರಲ್ಲ ಕೊಲೆ ಮಾಡಿ, ಅದನ್ನ ಏನ್ ಮಾಡ್ಬೇಕು? ಆಮೇಲೆ ಭೀಮಾ ಪ್ರೈಮಾ ಫೇಶಿಯಾ ಎವಿಡೆನ್ಸ್ ಯಾರು ಕೊಲೆಗಾರರು ಅಂತ ಹೇಳಿದಾನೆ. ಹೇಳಿದ್ಮೇಲೆ ಲೀಗಲ್ ಆಕ್ಷನ್ ಯಾಕೆ ಏನು ಮಾಡಿಲ್ಲ? ಯಾಕೆ ಅವರನ್ನ ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟಿಲ್ಲ? ಯಾವಾಗ ಕೊಡ್ತೀರಾ? ಅವ್ರು ಓಡೋಗ್ಲಿ ಅಂತ ಕಾಯ್ತಾ ಇದ್ದೀರಾ? ಓಡೋಗ್ತಾರೆ, ಖಂಡಿತ ಓಡೋಗ್ತಾರೆ. ಓಡೋದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ, ನೀವು 3 ಜನ, ಆಲ್ ದ 3 ವಿಲ್ ಬಿ ರೆಸ್ಪಾನ್ಸಿಬಲ್. ವಾಟ್ ಈಸ್ ಹ್ಯಾಪನಿಂಗ್ ಮ್ಯಾನ್? ಹಂಗಾರೆ ದೇಶದಲ್ಲಿ ಕಾನೂನು, ರಾಜ್ಯದಲ್ಲಿ ಕಾನೂನು ನಮ್ಮಂತ ಕಿತ್ತೋಗಿ ಸಾಮಾನ್ಯ ಜನರಿಗ, ಶ್ರೀಮಂತರಿಗೆಲ್ಲ ಹಂಗೆ ಬಿಟ್ಬಿಡಿ. 1000 ಕೊಲೆ ಮಾಡ್ಲಿ, 1000 ರೇಪ್ ಮಾಡ್ಲಿ, ನಾವು ಅವ್ರನ್ನ ಮುಟ್ಟಲ್ಲ. ಅಯ್ಯೋ ದೇವ್ರು, ಅದೇ ದೇವ್ರೆ. ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತಿ ಇಲ್ಲ. ಇದೇ ಅದಕ್ಕೋಸ್ಕರನೇ ಭೀಮಾ ಬಂದಿರೋದು. ಭೀಮಾ ಬಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು 164 ಸ್ಟೇಟ್ಮೆಂಟ್ ಆಗಿದೆ. ಸ್ವ ಇಚ್ಛಾ ಹೇಳಿಕೆ ಆಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ. ಪ್ರೈಮಾ ಫೇಶಿಯಾ ಎವಿಡೆನ್ಸ್ ಇದೆ. ಸ್ಕೆಲಿಟಲ್ ಬಾಡಿ ತಂದ್ಕೊಟ್ಟಿದ್ದಾನೆ. ಎಕ್ಸ್ಕವೇಷನ್ಗೆ ಜಾಗ ತೋರಿಸಿದ್ದ ಹೇಳಿದಾನೆ. ಸರ್ಕಾರ ಯಾಕೆ ಸುಮ್ಮನೆ ಇದೆ? ಪೊಲೀಸ್ ಯಾಕೆ ಸುಮ್ಮನೆ ಇದೆ? ಏನ್ ಪ್ರಿಪರೇಷನ್ ಮಾಡಿದೀರಾ? ಯಾಕೆ ಪ್ರಿಪರೇಷನ್ ಇಲ್ಲ? ಯಾವಾಗ ಮಾಡ್ತೀರಾ? ದೇಶ ಬಿಟ್ಟು ಓಡೋದ್ಮೇಲೆನಾ? ಹವಾಲಾದಲ್ಲಿ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಕುಟುಂಬ ಕರ್ಕೊಂಡು ಅವ್ರು ಓಡೋದ್ಮೇಲೆ ಆಮೇಲೆ ಬಾಯ್ ಬಡ್ಕೊಂತೀರಾ? ಆಮೇಲೆ ಬಾಯ್ ಬಡ್ಕೊಂಡು ವಿಡಿಯೋ ಮಾಡೋದು. ಓ तो भाग गए हम क्या कर सकते हैं, अभी वो भाग रहे तो तुम लोग अभी बैठ के देखो. ಆರಾಮಾಗಿ ಕೂತ್ಕೊಂಡು ನೋಡಿ. ಎಣ್ಣೆ ಹೊಡ್ಕೊಂಡು 90 ಗಿಂಡಿ ಹೊಡ್ಕೊಂಡು ಇನ್ನೇನು ಕೆಲಸ ಅಲ್ವಲ್ಲ ಭಾನುವಾರ ಇವತ್ತು. ಎಣ್ಣೆ ಹೊಡ್ಕೊಂಡು ಅವನ ಜಗದೀಶ ಮಾತಾಡ್ಕೊಂಡ್ರೆ ಅವ್ರ ನೇಣಗಾಕ ಜಾಗದಲ್ಲಿ ಅದೇ ಶಿಕ್ಷೆನ ಕಾನೂನು ರೀತಿಯಲ್ಲಿ ನಿಮಗೆ ಮಾಡಬೇಕಾಗುತ್ತೆ. ಅಕಸ್ಮಾತ್ ಈ 1000 ಅವನು ಹೇಳೋ ಪ್ರಕಾರ, ಭೀಮಾ ಹೇಳೋ ಪ್ರಕಾರ 1000 ಅತ್ಯಾಚಾರ, 1000ಕ್ಕೂ ಅತ್ಯಾಚಾರ ಮಾಡಿದ್ಮೇಲೆ ಮರ್ಡ್ರು. ಈ ಮರ್ಡ್ರಿಗೆ ಯಾರು ಅಂತ ಅವನೇ ಹೇಳಿದಾನೆ, ನಾವ್ಯಾರು ಹೇಳ್ತಾರ. ವಿ ಆರ್ ನಾಟ್ ಟೆಲಿಂಗ್ ಎನಿಥಿಂಗ್. ಓಕೆ, ದ ಭೀಮಾ ಹ್ಯಾಸ್ ಕಮ್ ಫಾರ್ವರ್ಡ್, ಹೂ ಇಸ್ ದ ಪ್ರೈಮ್ ವಿಟ್ನೆಸ್ ಆಫ್ ದ ಎಂಟೈರ್ ಸೀರಿಯಲ್ ಕಿಲ್ಲಿಂಗ್ ಅಂಡ್ ರೇಪ್. ಸಾರಿ, ಈ ಎಂಟೈರ್ ಕೇಸ್ಗೆ ದ ಐ ವಿಟ್ನೆಸ್ ಭೀಮಾ. ಅವನ್ನ ಏನಾದ್ರು ಕೊಲೆಗೆಲ್ಲ ಮಾಡಿಸ್ಬಿಡಿ. ನನಗೂ ಹಂಗೆ ಯಾರೋ ಅಂದ್ರು, ಅಣ್ಣ ನೆಕ್ಸ್ಟ್ ಒಂದು ವಾರದಲ್ಲಿ ಅವನ್ನೇ ಎತ್ತು ಬಿಡ್ತಾರೆ ಅಂತ. ಕೇಸೇ ಮುಗಿದೋಯ್ತಲ್ಲ. ಎತ್ತಿದ್ರು ಕೇಸ್ ಮುಗಿಯಲ್ಲ. ಯಾಕೆ ಅಂತಂದ್ರೆ ಅವನ ಸ್ವ ಇಚ್ಛಾ ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಆಗಿದೆ. ಅವನನ್ನ ಮರ್ಡರ್ ಮಾಡಿದ್ರು, ದಟ್ ವಿಲ್ ಸ್ಟ್ಯಾಂಡ್ ಆಸ್ ಎ ಪ್ರೈಮರಿ ಎವಿಡೆನ್ಸ್. ದ ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ ಬಂದ್ಬಿಟ್ಟು ಅವನ ಸ್ವ ಇಚ್ಛಾ ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟರು ಅಂತದ್ದು. ಅವನನ್ನ ಮರ್ಡರ್ ಮಾಡಿದ್ರು, ಕೇಸ್ ಮಾತ್ರ ಏನೂ ಮಾಡಕ್ಕಾಗಲ್ಲ. ಕಾರಣ ಯಾಕೆ ಅಂತಂದ್ರೆ ದಟ್ ಹ್ಯಾಸ್ ಬಿನ್ ವಾಲಂಟರಿ deposited before the magistrate by the complaint as well as the primary witness. He is the major witness. ನನಗಿರೋ ಮಾಹಿತಿ ಪ್ರಕಾರ ಅವನು ಎತ್ತಕ್ಕೆ ಸ್ಕೆಚ್ ಹಾಕವ್ರಂತೆ. ಇಂಥ ಜನಗಳ ಮಾರಯ್ಯ. ಒಂದಂತೂ ನಿಜ, ಗೋವಿಂದ ಹರಿ ಗೋವಿಂದ, ಎಲ್ಲರೂ ಓಡೋಗ್ತಾರೆ ಗೋವಿಂದ. ಭೀಮನ್ನ ಮರ್ಡರ್ ಮಾಡಕ್ಕೂ ಸ್ಕೆಚ್ ಹಾಕವ್ರಂತೆ. ಮುಗಿಸ್ಬಿಟ್ರೆ ಕಥೆನೇ ಮುಗ್ದೋಯ್ತಲ್ಲ. ನಾವು ಮಾತಾಡೋಂಗೂ ಇಲ್ಲ, ಅಲ್ಲಿ ಏನು ಉಳಿಯೋದು ಇಲ್ಲ, ಎಲ್ಲ ಮುಗ್ದೋದಂಗೆ. ಬಟ್ ಆದ್ರೆ ಒಂದ್ ವಿಚಾರ, ಭೀಮನ ಒಂದೇ ಒಂದು ಗುಡ್ ಸ್ಟ್ಯಾಂಡ್ ಏನು ಅಂತಂದ್ರೆ ಆ ವಕೀಲರುಗಳು ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಆ 164 ಆ ಸ್ವ ಇಚ್ಛಾ ಹೇಳಿಕೆನ ರೆಕಾರ್ಡ್ ಮಾಡಿಸಿದ್ದಾರೆ. ಈಗ ಇರೋ ಮಾಹಿತಿ ಅವನಿಗೂ ಸ್ಕೆಚ್ ಹಾಕಿದಾರಂತೆ. ಹಾಕ್ಲಿ, ಏನ್ ಮಾಡಕ್ಕಾಗ್ತದೆ? ಇನ್ನ ಈ ಮೌನವಾಗಿರುವಂತ ಈ ಕಾಂಗ್ರೆಸ್ ಸರ್ಕಾರ, ಸಪೋರ್ಟ್ ಮಾಡ್ತಾ ಇರುವಂತ ಕೇಂದ್ರ ಸರ್ಕಾರ,
ಈಗ ಏನಾದ್ರು ಇವ್ರೇನಾದ್ರು ದೇಶ ಬಿಟ್ಟು ಹೋಯ್ತು ಅಂದ್ರೆ ಗೋವಿಂದ. ಅಲ್ಲ, ನಮ್ಗೆ ಹೇಳಿದಪ್ಪ, ನಾವು ಕೇಳ್ತಾ ಇದ್ದೀವಿ. ಅಲ್ಲ, ನಮ್ಮನ್ನ ಗುಂಡಲ್ಲಿ ಗಾಳಿನಲ್ಲಿ ಗುಂಡಾಡ್ಸಿದ್ದಕ್ಕೆ ಯಥಾಕ್ಕೊಂಡೋಗಿ 3 ತಿಂಗಳು ಕೂಡಾಕರಲ್ವೇನೋ? ಏಯ್, ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಅವ್ನ್ ಭೀಮಾ 1000ಕ್ಕೂ ಹೆಚ್ಚು ಹಣ ಹಾಕಿದ್ದೀನಿ ಅಂತ ಕವರಲ್ಲಿ ಒಂದು ಬಾಡಿದು ಸ್ಕೆಲಿಟನ್ ಎತ್ಕೊಂಡ್ಬಂದವನೇ. ಪ್ರೈಮಾ ಫೇಶಿ ಎವಿಡೆನ್ಸ್ ಇದೆ, 164 ಸ್ಟೇಟ್ಮೆಂಟ್ ಆಗಿದೆ, ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಮಂಗಳೂರು SP ಪತ್ರಿಕಾ ಪ್ರಕಟಣೆ ಕೊಟ್ಬಿಟ್ಟು ಮೌನ ಜಾಣೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರ. ಏನ್ ಹೇಳಿದ್ರು ಮಂಗಳೂರು SP, ಹೋಮ್ ಮಿನಿಸ್ಟ್ರು ಮತ್ತೆ ಸರ್ಕಾರ ಏನ್ ಹೇಳ್ತೋ ಸುಮ್ನೆ ಹಂಗೆ ಮೇಂಟೈನ್ ಮಾಡು, ನಾವ್ ಇದ್ರ ಬಗ್ಗೆ ಏನು ಮಾಡಲ್ಲ ಅಂತ ಏನಾದ್ರು ಹೇಳಿರ್ಬೋದಲ್ವಾ? ಅದಕ್ಕೆ ನೀವು ಸುಮ್ನೆ ಕೂತಿದ್ದೀರಾ. ಅವ್ರೇನಾದ್ರು ದೇಶ ಬಿಟ್ಟು ಓಡೋದ್ರೆ ಪೊಲೀಸ್ ಇಲಾಖೆ ನಿಮ್ಮನ್ನ ಏನ್ ಮಾಡ್ಬೇಕು? IPS ಆಫೀಸರ್ಗಳನ್ನ SP ಗಳನ್ನ ಏನ್ ಮಾಡ್ಬೇಕು ನಾವು? ಹೋಮ್ ಮಿನಿಸ್ಟರ್ ಏನ್ ಮಾಡ್ಬೇಕು? ವಾಟ್ ಹ್ಯಾಸ್ ಟು ಬಿ ಡನ್ ವಿತ್ ಯು ಇನ್ ಕೇಸ್ ಇಫ್ ದೇ ರನ್ ಅವೇ? ಇಷ್ಟು ರಿಸ್ಕ್ ತಗೊಂಡು ಆ ಭೀಮಾ ಅನ್ನೋನು ತನ್ನ ಜೀವವನ್ನು ಒತ್ತೆ ಇಟ್ಟು, ಆ ವಕೀಲರುಗಳ ಜೀವ ಒತ್ತೆ ಇಟ್ಟು ಬಂದು ಕಂಪ್ಲೇಂಟ್ ಕೊಟ್ಟು FIR ಮಾಡಿ ದೇ ಹ್ಯಾವ್ ಗಿವನ್ ದ ಎವಿಡೆನ್ಸ್ ಕೊಟ್ಟಿದ್ದಾರೆ ನಿಮ್ ಕೈಗೆ. ಒಂದು ಬಾಡಿದು, ಮಿಕ್ಕ ಬಾಡಿಗಳನ್ನ ಎಕ್ಸ್ಕವೇಷನ್ ಮಾಡ್ಬೇಕಂತ ಅಂದ್ರೆ ಕೊಲೆಗಾರರು, ಅತ್ಯಾಚಾರಿಗಳು ಆ ಎಂಟೈರ್ ಇಲ್ಲ ಭೀಮನ್ನ ಮುಗಿಸ್ಬೇಕು, ಇಲ್ಲ ದೇಶ ಬಿಟ್ಟು ಇವ್ರು ಓಡೋಬೇಕು, ಇಲ್ಲ ಇರೋಂತ ಎವಿಡೆನ್ಸ್ಗಳನ್ನ ಡೆಸ್ಟ್ರಾಯ್ ಮಾಡಬೇಕು. ಅಲ್ಲಿವರೆಗೂ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಲ್ಲ ಅಲ್ವಾ? ನೀವು ಬಡ್ಕೊಳ್ಳಿ ಅಲ್ವಾ? ಶೇಮ್ಲೆಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡಸಂಟ್ ಹ್ಯಾವ್ ಸ್ಪೈನ್ಲೆಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕೋ ಇದಕ್ಕೆ ಇಷ್ಟೊಂದು ಎದುರ್ಕೊಂತೀರಾ? ಏನಕ್ಕೆ? ನಮ್ ಟ್ಯಾಕ್ಸ್ ಇಂದ ನಿಮ್ಗೆ ದುಡ್ಡು ಏನೋ ಸಂಬಳ ಬರಲ್ವಾ? ಸಾರ್ವಜನಿಕ ಹಿತಾಸಕ್ತಿಲಿ ಯಾಕೆ ಕೆಲಸ ಮಾಡಲ್ಲ? ವೈ ಆರ್ ನಾಟ್ ವರ್ಕಿಂಗ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್? ವೈ ಆರ್ ಯು ಪ್ರೊಟೆಕ್ಟಿಂಗ್ ದ ರೇಪಿಸ್ಟ್ ಕುಟುಂಬನ ಯಾಕೋ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ಅವ್ರು ಓಡಿಗಿಡ ಹೋದ್ರೆ, ಇಫ್ ದ ರನ್ ಅವೇ ಫ್ರಮ್ ದ ಕಂಟ್ರಿ ಥ್ರೂ ಮ್ಯಾಂಗ್ಳೂರ್, ದುಬೈಗೋ UK ಓಡಕ್ ಸೆಟ್ಲ್ ಆದ್ರೆ ಕರ್ಕೊಂಡ್ಬರ್ತೀರಾ? ನಿಮ್ ಮುಖ ನೋಡಿ. ಇಲ್ಲಿರೋರ್ನ ಅರೆಸ್ಟ್ ಮಾಡಕ್ಕಾಗಲ್ಲ, ಅವ್ರು ಬಿಟ್ಟವ್ರೆ ಕರ್ಕೊಂಡ್ಬರ್ತೀರಾ? That killer family has a diplomatic passport and the diplomatic passport doesn't require visa. And to fly to Dubai, you don't even require anything. A normal passport is more than enough. So, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಷಡ್ಯಂತ್ರದ ಭಾಗ ಓಡೋಗ್ಲಿ ಅಥವಾ ಭೀಮನ್ ಕೊಲೆ ಆಗ್ಲಿ ಮುಚ್ಚಾಕನ 1-2 ದಿವಸ ಬಡ್ಕಂತಾರೆ, ಆಮೇಲೆ ಏನ್ ಮಾಡ್ತಾರೆ? ಇದೇ ಅಲ್ವಾ ನಿಮ್ ತಲೆಯಲ್ಲಿ ಓಡ್ತಾ ಇರೋದು? 500 ಕೋಟಿ ಆಫರ್ ಅಂತೆ ಬ್ರೋಕರ್ಗಳ ಮುಖಾಂತರ. ದಿಸ್ ಇಸ್ ವಾಟ್ ಐ ಹರ್ಡ್. ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇದೆ, ಪೊಲೀಸ್ ಇಲಾಖೆಗೆ ಸರ್ಕಾರದಲ್ಲಿ ಇರುವಂತ ಕೆಲವು ಬ್ರೋಕರ್ಗಳು 500 ಕೋಟಿ ಆಫರ್ ಅಂತೆ. ಏನು ಮಾಡ್ಬಿಡಿ, ಬಿಟ್ಬಿಡಿ ಅಂತ. 500 ಕೋಟಿ ಆಸೆಗೆ ಡೀಲ್ ನಡೀತಾ ಇದಂತೆ ಮೇಕ್ರಿ ಸರ್ಕಲ್ ಹತ್ರ. ಯಾರೋ ಹಂಗಂದ್ರಪ್ಪ, ನಿಜನ ಸುಳ್ಳ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿದ್ದು ಹೇಳ್ತಾ ಇದ್ದೀನಿ. ನಿಜನ ಸುಳ್ಳ? ಸರ್ಕಾರದ ಬ್ರೋಕರ್ಗಳು, ಭ್ರಷ್ಟರು, ಪೊಲೀಸ್ ಇಲಾಖೆರು, ಹೋಮ್ ಮಿನಿಸ್ಟ್ರು, ಈ ರಾಜ್ಯದ CM ಕ್ಲಾರಿಫಿಕೇಶನ್ ಕೊಡಬೇಕು. ಇಫ್ ದೇ ರನ್ ಅವೇ ಫ್ರಮ್ ಎ ಕಂಟ್ರಿ, ಮಂಗಳೂರು ಏರ್ಪೋರ್ಟ್ ಮುಖಾಂತರ ಏನೋ ಓಡಿಗಿಡ್ ಹೋದ್ರೆ ನೀವು ಆ ಮುಖ ಎಲ್ಲಿ ಇಟ್ಕೊಂಡು ಜೀವನ ಮಾಡ್ತೀರಾ? ಅದೊಂದು ನಂಗೆ ಅರ್ಥ ಆಗಲ್ಲ. ಅಲ್ರಿ, ಇದೇ ಕೊಲೆಗಳು ಸಾಮಾನ್ಯ ಮನುಷ್ಯನಾದ್ರೂ ಮಾಡಿದ್ರೆ ಅವನನ್ನು ಉಳಿಸಿದಾರ ನೀವು? ಒಂದು ರೇಪ್ ಮಾಡ್ದ ಅವನು, ಯಾರೋ ಬಿಹಾರಿ, ಅವಳು ಅನ್ನಪೂರ್ಣ ಅನ್ನೋ ಸಬ್ ಇನ್ಸ್ಪೆಕ್ಟರ್ಗೆ ಹೇಳ್ಬಿಟ್ಟು ಗುಂಡಾಕ್ಸಿ ಸಾಯಿಸ್ಬಿಟ್ಟು ಅವನು ಓಡೋತಾ ಇದ್ದ, ಅದಕ್ಕೆ ಗುಂಡಾಕ್ಬಿಟ್ರಿ. ಇವನ್ಗೆ ಗುಂಡ ಹಾಕಲ್ಲ. ಇವರು ದೇಶ ಬಿಟ್ಟು ಓಡೋಗೋವರೆಗೂ ನೀವೇನು ಮಾಡಲ್ಲ. ಇಲ್ಲ, ಅವನು ಆ ಭೀಮನ ಹಣ ಬಿದ್ದೋಗ್ಬೇಕು. ಯಾರಾದ್ರೂ ಹೊಡೆದೋ ಲಾರಿ ಹಚ್ಚಿನೋ ಆ ಭೀಮನ್ನ ಮುಗಿಸ್ಬಿಟ್ರೆ, ಇಲ್ಲ ಯಾವ್ದನ್ನ ವಿಷ ಹಾಕಿ ಅಲ್ಲೇ ನಿಮ್ ಪೊಲೀಸ್ ಸೆಕ್ಯೂರಿಟಿ ಒಳಗಡೆ ಅವನ್ನ ಮುಗಿಸ್ಬಿಟ್ರೆ ಎಂಟೈರ್ ಕೇಸ್ಗೆ ಎಳ್ಳು ನೀರು ಬಿಟ್ಟಂಗೆ ಸರ್ವಾಯ್ತು. ಏನ್ ಮಾಡಕ್ ಕೊಟ್ಟಿದ್ರು? ಕಿಂಚಿತ್ತು ಪ್ರಾಮಾಣಿಕತೆ ಇಲ್ವಲ್ಲ ಸಿಸ್ಟಮ್ ಅಲ್ಲಿ. ಕೊಳತು ನಾಡ್ತಾ ಇದೆ. ಇಲ್ಲಿ ನೋಡಿದ್ರೆ ಆ ಪ್ರಜ್ವಲ್ ರೇವಣ್ಣ ಸಿಕ್ದವ್ರಿಗೆಲ್ಲ ಕೇಳಕ್ ಆಗಲ್ಲ ಗುರು. ಎಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ನಾವೆಲ್ಲ. ಇಂಥ ಸಮಾಜ ನಮಗ್ ಬೇಕಾ? ಸಾಮಾನ್ಯ ಜನ ಜೀವನ ಮಾಡಕ್ ಆತದ? ಹೊರಗಡೆ ಹೆಣ್ಮಕ್ಳು ಧೈರ್ಯವಾಗಿ ಆಚೆ ಓಡಾಡಕ್ ಆತದ? ಕಿತ್ಕೊಂಡ್ ತಿನ್ಬಿಡ್ತಿರಲ್ಲೋ. ಎಲ್ಲಾ ದೊಡ್ಡ ದೊಡ್ಡ ಕುಟುಂಬಗಳದೆಲ್ಲ ಇದೇ ಕೆಲ್ಸನೇನಾ? ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದು, ರೇಪ್ ಮಾಡೋದು, ಇಲ್ಲಿ ಆ ಕಾಡಲ್ಲಿ ಕೊಲೆ ಮಾಡಿ ಊತ ಹಾಕೋದು. ಏನಕ್ಕೆ ಅಂದ್ರೆ ಇವ್ರ ಬಿಳೆ ಬಟ್ಟೆ ಗೊತ್ತಾಗ್ಬಿಡುತ್ತಲ್ಲ. ನಿಮ್ಮಂತ ವ್ಯಕ್ತಿಗಳಿಂದ ಸಮಾಜದಲ್ಲಿ ಸಾಮಾನ್ಯ ಜನ ಬದುಕಾಗತ್ತೆ? ಬದುಕಾಗತ್ತಾ? ನಾಚಿಕೆ, ಮಾನ, ಮರ್ಯಾದೆ, ಊರಿಂದ ಆಚಿಕೆ.
ಎಲ್ಲ ಸಂಪ್ರದಾಯ ಎಲ್ಲ ರೀ, ನಮ್ಮ ಕುಟುಂಬದವರು ಕೂಡ ಬೇರೆ ಕುಟುಂಬದವ್ರು ಇದ್ದಂಗೆ ಅಲ್ವಾ? ಏನ್ ಮಾಡ್ತಾ ಇದ್ದೀರಾ? ಯಾವ ಸಿಸ್ಟಮ್ ವರ್ಕ್ ಆಗ್ತಾ ಇದೆ? ಎಲ್ಲ ಪೊಲೀಸರು ಸೇರ್ಕೊಂಡು ಇವರು ರೇಪಿಸ್ಟ್ಗಳ ಕುಟುಂಬಗಳಿಗೆ ಸಪೋರ್ಟ್ ಮಾಡಿ, ಸೆಕ್ಯೂರಿಟಿ ಕೊಡಿ, ಅವ್ರು ಓಡೋಕೆ ಸ್ಕೆಚ್ ಹಾಕೊಡಿ, ಭೀಮನ್ ಮುಗ್ಸಕ್ಕೆ ಏನಾದ್ರೂ ಐಡಿಯಾ ಕೊಡಿ. ಎಲ್ಲ ಮುಗಿದ ಮೇಲೆ ಎಳ್ಳು ನೀರನ್ನು ಬಿಡಿ. ಇಷ್ಟ ತಾನೇ ಆಗೋದು? ಇಷ್ಟ ತಾನೆ? ದಿಸ್ ಇಸ್ ವಾಟ್ ಯು ವಾಂಟ್ ಟು ಡೂ. ಐ ವಿಲ್ ಟೆಲ್ ಯು. ಮೇಲೊಬ್ಬನ ಇಚ್ಛೆ ಬೇರೆ ಇದೆ, ನಿಮ್ಮ ಇಚ್ಛೆ ಇದೆ ಇರೋದು ನಮ್ಗೆ ಗೊತ್ತಿದೆ. ಯಾಕಂದ್ರೆ ಅವ್ರು ಕೊಡೋ ಎಂಜಿಲ್ ಕಾಸು, ಅವ್ರು ಕೊಡ್ತಾ ಇರುವಂತ ಎಂಜಿಲ್ ದುಡ್ಡಿಗೆ ನೀವುಗಳು ಕೆಲಸ ಮಾಡ್ತಾ ಇದ್ದೀರಾ. ನ್ಯಾಯಕ್ಕೋಸ್ಕರ ಖಂಡಿತ ನೀವು ಯಾರು ಕೆಲಸ ಮಾಡ್ತಾ ಇಲ್ಲ. ಇಟ್ಸ್ ವೆರಿ ಅನ್ಫೇರ್ ಮ್ಯಾನ್. ಸೀರಿಯಸ್ಲಿ ಸಾಮಾನ್ಯ ಜನ ಅಲ್ಲಪ್ಪ. ಇಲ್ಲಿ ಅವನು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಅವನು ಆ ಲೆಕ್ಕ ಹಾಕೊಂಡ್ರೆ ಪ್ರಜ್ವಲ್ ರೇವಣ್ಣ 1000 ಪಾಲ್ ಬೆಟ್ರು. ಯಾರನ್ನೂ ಸಾಯಿಸಿಲ್ಲ ಅವನು. ಏನೋ ಅವನ್ ಪಾಡಿಗೆ ವಿಕೃತನ ಮೆರ್ದ, ಅವ್ರನ್ನ ಬಿಟ್ಟು ಕಳಿಸ್ದ. ಇಲ್ಲಿ ಇವ್ರು ಹಂಗಲ್ಲ. ಬಿಳೆ ಬಟ್ಟೆ ಗೊತ್ತಾಗ್ಬಿಡ್ತದಲ್ಲ, ಬಿಳೆ ಪಂಚೆ, ಬಿಳೆ ಅಂಗಿ, ಬಿಳೆ ಟೋಪಿ ಗೊತ್ತಾಗ್ಬಿಡ್ತದೆ. ಅದಕ್ಕೋಸ್ಕರ ಫಿನಿಶ್, ಎಂಜಾಯ್, ಫಿನಿಶ್, ರೇಪ್, ಫಿನಿಶ್. ಆಮೇಲೆ ಕಾಲ್ ಭೀಮೇಶ್, ಬಾರೋ ಭೀಮಾ, ಮೂಟೆ ತಗೊಂಡೋಗಿ ಅದು ಸುಟ್ಟಾಕ. ಅಷ್ಟೇ. ಏನಾಗ್ತಾ ಇದೆ ಗುರು? ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀರಿ ಗುರು? ಯಾವ ನೈಜೀರಿಯಾ ಕಡಿಮೆ ಇದೆ ಇದು ನಮ್ಮ ದೇಶ? ಈ ಕರ್ನಾಟಕ ಯಾವ ನೈಜೀರಿಯಾಗಿಂತ ಕಮ್ಮಿ ಇದೆ? 3rd ಕ್ಲಾಸ್ ಕಂಟ್ರಿಗಳಿಗಿಂತ ವರ್ಸ್ಟ್ ಆಗ್ತಾ ಇದೆ ಸಾಮಾನ್ಯ ಜನರ ಬದುಕು. ಸಾಮಾನ್ಯ ಜನ ಸಣ್ಣ ತಪ್ಪು ಮಾಡಿದ್ರೆ ನನ್ನನ್ನು ಉಳಿಸ್ಕೊಳಕ್ಕೆ ನಾನು ನಮ್ಮ ಗನ್ಮ್ಯಾನು ಮೇಲೆ ಗುಂಡಾರಿಸಿದ್ರೆ ಈ ಮಾನಗೇಡಿ ಪೊಲೀಸರು 3.5 ತಿಂಗಳು ಬೇಲ್ ಕೊಡ್ಸಿರ ನನ್ ಕೂಡಾಕವ್ರೆ. ಹಾಳಾಗಿ ಹೋಗ್ಲಿ, ನಿಮ್ ತೀಟೆ ತೀರ್ಸ್ಕೊಂಡ್ರಿ, ನಾನು ನನ್ನ ತೀಟೆ ತೀರ್ಸ್ಕೊಂತೀನಿ, ಬೇರೆ ವಿಚಾರ. ಈ ಕೊಲೆಗಳಿಗೆ ಏನು ಉತ್ತರ ಕೊಡ್ತೀರಾ? ಪೊಲೀಸ್ ಇಲಾಖೆ, ಹೋಮ್ ಮಿನಿಸ್ಟ್ರು, ಕಾಂಗ್ರೆಸ್ ಸರ್ಕಾರ. ಆಮೇಲೆ ಮಧ್ಯಾಹ್ನದಿಂದ 500 ಕೋಟಿ ಡೀಲು ಬ್ರೋಕರ್ ಇಟ್ಕೊಂಡು ಓಡಾಡ್ತಾವ್ರೆ ಅಂತ ಸುದ್ದಿನಪ್ಪ. ಅಂದ್ರೆ 500 ಕೋಟಿಗೆ ಬ್ರೋಕರ್ಗಳು ಅಣ್ಣ ಏನು ಮಾಡ್ಬೇಡಿ, ಈ ಕೇಸನ್ನ ಹಂಗೆ ಮುಚ್ಚಾಕನ, ಭೀಮನ್ ಬೇಕಾದ್ರೆ ಎತ್ತು ಬಿಡ್ತೀವಿ ನಾವು. ಅಲ್ಲ, ಈ ತರ ವಿಚಾರ ಡಿಸ್ಕಸ್ ಆಗ್ತಾ ಇದೆಯಂತೆ ಸಮಾಜದಲ್ಲಿ. ಏನೋ ಮಾಡಕ್ ಕೊಟ್ಟಿದ್ರಾ? ಸಾಮಾನ್ಯ ಜನರ ಜೀವನ ಹಿಂಗ್ ಮಾಡ್ಬಿಟ್ರೆ ಹೆಂಗೋ? ಆ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಮನೆಯವರು ಎಲ್ಲ ಆ ನೇತ್ರಾವತಿಲಿ ಬಿದ್ದು ಹೆಣ್ಮಗಳು ಸತ್ತೋದ್ಲು ಅಂತ ಅನ್ಕೊಂಡವ್ರೆ. ಅಟ್ಲೀಸ್ಟ್ ಅವ್ರಿಗೆ DNA ಆದ್ರೂ ಮ್ಯಾಚ್ ಮಾಡ್ಸೋಣ. ಇಷ್ಟೆಲ್ಲ ಪ್ರೈಮಾ ಫೇಶಿ ಎವಿಡೆನ್ಸ್ ಕೊಟ್ಟವನೆ, ಅವ್ನ್ ಬಾಯ್ ಬಿಟ್ಟು ಹೇಳ್ತಾವನೆ ಭೀಮೇಶ ಇವ್ರೇ ಮಾಡಿದ್ದು ಅಂತ. ಒಂದು ನೋಟಿಸ್ ಕೊಟ್ಟಿದ್ದೀರಾ? ಹಲ್ಕಟ್ಗಳ ಒಂದು ನೋಟಿಸ್ ಕೊಟ್ಟಿದ್ದೀರಾ? ಯಾಕೋ ಕಾನೂನು ಪ್ರಕ್ರಿಯೆ ಯಾಕೋ ಶುರು ಮಾಡಿಲ್ಲ? ಯಾವಾಗ ಶುರು ಮಾಡ್ತೀರಾ? ಯಾಕೆ ಮಾಡ್ತಾ ಇಲ್ಲ? ಹಂಗಾರೆ ಇವ್ರು ಸ್ಪೆಷಲ್? ನಮ್ಮಂತ ಯಾರನ್ನ ಸಿಕ್ಕರೆ ಅಲ್ಲೇ ಅರೆಸ್ಟು, ಅಲ್ಲೇ 3 ತಿಂಗಳು ಜೈಲು, ಅವನ್ ಜಗ್ಗ ಅಲ್ಲಿರ್ಬೇಕು, ಗುಂಡಾಡ್ಸವ್ನೆ. ಇವರು ಕತ್ತುಗಳನ್ನ ಕೊಯ್ದವ್ರೆ, ಹೆಣ್ಮಕ್ಳನ್ನ ಮರ್ಡರ್ ಮಾಡೋರೆ, ಸಿಕ್ಕಾಗಿ ರೇಪ್ ಮಾಡೋರೆ, ಕಾಮಾಂಧನ ತೀರ್ಸ್ಕೊಂಡಿದ್ದಾರೆ, ಮುರುಗುಗಳಿಗಿಂತ ಕೆಟ್ಟದಾಗಿ ವರ್ತಿಸಿದ್ದಾರೆ. ಏನೋ ಇವ್ರಿಗೆ ಆರ್ತಿ ಎತ್ತೀರಾ? ಇವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀರಾ? ನಾಚಿಕೆ ಈಸ್ಕೆ ಆಗಲ್ವಾ? ಇದಕ್ಕೋಸ್ಕರ ನಾವು ನಿಮ್ಗೆ ಓಟ್ ಹಾಕಿ ಸರ್ಕಾರ ಮಾಡ್ಬೇಕಾ? ಇದಕ್ಕೋಸ್ಕರ 24 ಗಂಟೆ ಟ್ಯಾಕ್ಸ್ ಕಟ್ಬೇಕಾ ನಿಮ್ಗೆ? ನಾಚಿಕೆ ಗಿಚ್ಕೆ ಇಲ್ವಾ? ಆತ್ಮದಲ್ಲಿ ಕಿಂಚುತ್ತು ನಿಯತ್ತಿಲ್ವಲ್ರ ನಿಮ್ಗೆ? ಯಾರಿಗೂ ನಿಯತ್ತಿಲ್ಲ. ಪೊಲೀಸ್ ಇಲಾಖೆಗಿಲ್ಲ, ಸರ್ಕಾರಕ್ಕಿಲ್ಲ, ಮಂತ್ರಿಗಳಿಗಿಲ್ಲ, CMಗಿಲ್ಲ. ಸರಣಿ ಕೊಲೆ ಆಗಿದೆ, ಕೇಳೋರಿಲ್ಲ, ಮಾಧ್ಯಮಗಳು ಮಾತಾಡ್ತಾ ಇಲ್ಲ, ಜನ ಬೆಂಕಿಯಾಗಿ ಉರಿತಾ ಇದ್ದಾರೆ. ಡು ಯು ನೋ ವಾಚ್ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಈ ಧರ್ಮಸ್ಥಳ ಬಿಟ್ರೆ ಬೇರೆ ಏನೂ ಇಲ್ಲ. ದ ಟಾಪ್ ಥಿಂಗ್ ವಿಚ್ ಇಸ್ ರೋಮಿಂಗ್ ಅರೌಂಡ್ ಇಸ್ ನಥಿಂಗ್ ಅದರ್ ದ್ಯಾನ್ ದಿಸ್ ಧರ್ಮಸ್ಥಳದ ಸೀರಿಯಲ್ ಕೊಲೆಗಳು ಬಿಟ್ರೆ ಬೇರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇಲ್ಲ. ಇಷ್ಟು ರೋಚಕವಾಗಿ ಈ ವಿಚಾರ ಹರಿದಾಡ್ತಾ ಇದೆ. ಜನ ಬೈತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಸಿಸ್ಟಮ್ ಸತ್ತೋಗಿದೆ. ನಾವೇನ್ ಹೇಳಕ್ಕಾಗತ್ತಪ್ಪ? ಪ್ರಾಮಾಣಿಕತೆಯಿಂದ ಮಾತಾಡ್ತೀರಿ. ಮೇಲೊಬ್ಬ ಇದ್ದಾನೆ ಕಣ, ನೀವು ಕಾನೂನಿಂದ ತಪ್ಪಿಸ್ಕೊಬಹುದು. ನೀವು ಇವ್ರಿಗೆ ಲಂಚ ಕೊಟ್ಟು 500 ಕೋಟಿ ಕೊಟ್ಟು ತಪ್ಪಿಸ್ಕೊಬಹುದು. ಮಂಗಳೂರು ಏರ್ಪೋರ್ಟ್ ಇಂದ ಓಡೋಬಹುದು. ಒಂದಂತೂ ನಿಜ, ಮೇಲೊಬ್ಬ ಇದ್ದಾನೆ. ಕರ್ಮ ವಿಲ್ ನೆವರ್ ಅಲೋ. ನಾನು ಹೇಳ್ತೀನಲ್ಲ, ಎಲ್ಲರಿಂದ ತಪ್ಪಿಸ್ಕೊಬಹುದು ನೀವು. ಮೇಲೊಂದಿದೆ, ದ ಕರ್ಮ, ಇಟ್ ಈಸ್ ವಾಚಿಂಗ್. ಓಕೆ, ಅದು ಮಾತ್ರ ನಿಮ್ಮನ್ನ ಬಿಡಲ್ಲ, ನಿಮ್ಮನ್ನ ತಿನ್ನದೇ ಬಿಡಲ್ಲ. ಐ ಆಮ್ ಶ್ಯೂರ್ ದ ಕರ್ಮ ಮುಗ್ದಿದೆ, ಕೊಡ ತುಂಬಿದೆ, ಪಾಪ ತುಂಬೋಗಿದೆ, ತುಂಬಿ ಹರಿತಾ ಇದೆ. ಯಾವ ಮುಖ ಇಟ್ಕೊಂಡು ಇವ್ರ ಮೇಲೆ ಕ್ರಮ ಮಾಡಿಲ್ರೇ? ಏನಕ್ಕ ನಡೆಸ್ತೀರಾ ಸರ್ಕಾರ? ಅಶೋಕ ಏನಕ್ಕೋ ಬದುಕಿದ್ಯಾ? ಅಪೋಸಿಷನ್ ಲೀಡರ್ ಯಾಕೋ ಬಾಯಿಲ್ವಾ?
ನೀನೊಬ್ಬ ಅಪೋಸಿಷನ್ ಲೀಡ್ರಾ? ಯಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೋ ಮಾಡ್ತಲ್ಲ ಅಶೋಕ? ಯಾಕೆ ಮಾಡ್ತಲ್ಲ ಬಿಜೆಪಿ? ಯಾಕೆ ಒಬ್ರು ಮಾತಾಡ್ತಾ ಇಲ್ಲ? ವೇರ್ ಇಸ್ JDS? ಕುಮಾರಣ್ಣ ಎಲ್ಲಿ? ಯಾಕೆ ಕುಮಾರಣ್ಣ ಸುಮ್ಮನೆ ಇದಾರೆ? ಎಲ್ಲಾ ವಿಚಾರಕ್ಕೂ ಮೂಗ್ ತೋರಿಸೋ ಕುಮಾರಣ್ಣ, ನಿಖಿಲ್ ಕುಮಾರಸ್ವಾಮಿ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡಕ್ ಸಾಕಲ್ವಾ? ಅಲ್ಲೇನಾದ್ರೂ ಅತ್ಯಾಚಾರ ಆಯ್ತು ಅಂತಂದ್ರೆ, ಬಡವ್ರ ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆಗಳಾಯ್ತು ಅಂತಂದ್ರೆ ನೀವ್ ಯಾರು ಮಾತಾಡಲ್ಲ ಎಲ್ಲ. ಯಾಕಂದ್ರೆ ಟೈಮ್ ಪಾಸ್ ರಾಜಕಾರಣಿಗಳಲ್ವಾ? ಬುಳ್ಳೆ ಬಿಟ್ಟು 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 ನಮ್ ಜನರಿಗೆ, ನಮ್ ಜನ ಸುತ್ಕೊಂಡು ನೋಡು ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಅಪ್ಪ ದೊಡ್ಡ ನಮಸ್ಕಾರ ಗುರು. ಈ ದೇಶ ಬಿಟ್ಬಿಟ್ಟು ಎಲ್ಲಾರು ಥರ್ಡ್ ವರ್ಲ್ಡ್ ಕಂಟ್ರಿಗೆ ಹೋಗ್ಬಿಟ್ಟು ಇರೋ ಬರೋ ಆಸ್ತಿನೆಲ್ಲ ಸೀದ್ಬಿಟ್ಟು ಎಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಖಂಡಿತ ನನಗೆ ಅನಿಸ್ತಾ ಇದೆ. ಇಷ್ಟು ಕೆಟ್ಟ 360 ವರ್ಷ ಬ್ರಿಟಿಷ್ ಜೊತೆ ಗುಲಾಮ್ಗಿರಿಲಿ ಬದುಕಿ ಕೇವಲ 78 ವರ್ಷಕ್ಕೆ ಮನಸ್ಸು ತೃಪ್ತಿ ಆಗ್ಬಿಡ್ತು. ಈ ದೇಶದಲ್ಲಿ, ಈ ಮಂಡಲ್ ಬದುಕ್ತಾ ಇದ್ದೀವಾ? ಈ ಪಾಪಿಗಳ ಲೋಕದಲ್ಲಿ, ಈ ಪಾಪಿ ಮುಂಡೆವುಗಳಲ್ಲಿ ಬದುಕ್ತಾ ಇದ್ದೀರಾ? ಸಂಬಳ ತಗೊಂಡು ದ್ರೋಹ ಮಾಡುವಂತ ಪೊಲೀಸ್ ಇಲಾಖೆ, ಓಟ್ ತಗೊಂಡು ಟ್ಯಾಕ್ಸ್ ಕಟ್ಟಿದ ಮೇಲೆ ದ್ರೋಹ ಮಾಡುವಂತ ರಾಜಕಾರಣಿಗಳು, ಎಂತ ಬದುಕಿದು? ಮೂಕರಾಗಿ ತಮ್ಮ ವೇದನೆಯನ್ನ ಸಮಾಜದಲ್ಲಿ ಅದ್ಯಾವುದೋ ಫೇಸ್ಬುಕ್ ಅಲ್ಲೋ ಬೈಕಂಡ್ ಪಾಪ ಜನ ಮೆಸೇಜ್ ಹಾಕ್ತಾರೆ. ಅವ್ರಿಗೂ ಫ್ರಸ್ಟ್ರೇಷನ್. ಏನ್ ಮಾಡಕ್ಕಾಗ್ತದೆ? ಏನೇ ಸ್ನೇಹಿತರೆ, ಈ ಎಲ್ಲ ವಿಚಾರ ಹೇಳುತ್ತಾ ತುಂಬಾ ನೋವಾಗ್ತಾ ಇದೆ. ಎಲ್ರಿ ಆಗುತ್ತೆ? ಎಲ್ರಿ ಆಯ್ತು? 3000ಕ್ಕೂ ಹೆಚ್ಚು ಹೆಣ್ಮಕ್ಳು ಅಂತಾರೆ ಈ ಕಡೆ ಹಾಸನದ ಕಡೆ. ಹಾಸನದ ಮಹಾನ್ MP ಮಾಡಿದ್ದು ಆರಾಮಾಗಿ ಜೈಲಲ್ಲಿ ಊಟ ಮಾಡ್ಕೊಂಡವನೆ. ನಮ್ಗೆ ನಾಚಿಕೆ ಆಯ್ತು. ಮೊನ್ನೆ ಜೈಲ್ಗೆ ಹೋದಾಗ ನನಗೆ ನಾಚಿಕೆ ಆಯ್ತು. ಆರಾಮಾಗಿ ಓಡಾಡ್ಕೊಂಡವನು. ಏನ್ ಮಾಡಕ್ಕಾಗ್ತದೆ? ಆರಾಮಾಗಿ ಅವ್ರೆ. ಈಗ ನೋಡಿದ್ರೆ ಇನ್ನೊಂದ್ಸತಿ CM ಆಗಬೇಕು ಅಂತ ಅವರೇ ಕುಟುಂಬರು ಹೇಳ್ಕೊಂತಾರೆ. ಇಲ್ಲಿ ನೋಡಿದ್ರೆ ಧರ್ಮಸ್ಥಳದಲ್ಲಿ ದೇವರಾಣೆ ಇಂಥ ಅನ್ಯಾಯ ಮಾತ್ರ ಎಲ್ಲಿ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ನಡೆದಿಲ್ಲ ಬಿಡುಗರು. ಈ ತರ ಅಲ್ಲ, ರೇಪ್ ಮಾಡಿ ಅಟ್ಲೀಸ್ಟ್ ನಿಮ್ಮ ತೀಟೆ, ನಿಮ್ಮ ಕಾಮಾತ್ಮವನ್ನ ತೀರ್ಸ್ಕೊಂಡ್ರಲ್ಲ, ಆ ಹೆಣ್ಮಕ್ಳನ್ನ ಹಂಗೆ ಬಿಡ್ಬೋದಾಗಿತ್ತಲ್ವಾ? ಏನಾಗ್ಬಿಡ್ತಾ ಇತ್ತು? ಅವ್ರನ್ನ ಜೀವಂತವಾಗಿ ಅವ್ರನ್ನ ಕೊಂದು, ಆ ಧರ್ಮಸ್ಥಳ ಮಂಜುನಾಥ ನೋಡಿಲ್ವಾ? ಅವನಿಗೆ ಆ ಧರ್ಮಸ್ಥಳ ಮಂಜುನಾಥನ್ಗೆ ಬೇಜಾರಾಗ್ಬಿಟ್ಟಿದೆ. ಆ ಧರ್ಮಸ್ಥಳ ಮಂಜುನಾಥನ್ಗೆ ಬೇಜಾರಾಗಿದೆ. ಆ ದೇವ್ರಿದಾನೆ, ಆ ಅಣ್ಣಪ್ಪ ಇದಾನೆ, ಅವ್ರಿಬ್ಬರಿಗೂ ಬೇಜಾರಾಗಿದೆ. ಹಂಗಾಗಿನೇ ಭೀಮನ್ ಕಳಿಸವ್ರೆ, ನನ್ನ ಕೈಯಲ್ಲಿ ಉಗಿಸ್ತಾವ್ರೆ. ಬರ್ಲಾ? ಗುಡ್ ನೈಟ್, ಥ್ಯಾಂಕ್ ಯು.